ನಿಮ್ಮ ಜೀವಿತದಲ್ಲಿ ದಿನ ದಿನವೂ ಹೊಸ ಹೊಸ ಕಾರ್ಯಗಳನ್ನ ಮಾಡುತ್ತಾ, ದಿನ ದಿನವೂ ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿಗಳನ್ನ ತರುತ್ತಾ ಆತನು ನಿಮ್ಮ ಜೀವಿತವನ್ನು ನಡೆಸ್ತಾ ಇದ್ದಾನೆ. ದೇವರು ಒಂದೊಂದು ವಾಕ್ಯಗಳು ನಾವು ಕೇಳಬೇಕಾದಾಗ ಅದನ್ನ ನಂಬುವಾಗ ಆ ವಾಕ್ಯದಲ್ಲಿರುವ ಶಕ್ತಿ, ಆ ವಾಕ್ಯದಲ್ಲಿರುವ ಬಿಡುಗಡೆ ನಮ್ಮ ಜೀವಿತವನ್ನ ಕಾಯುವಂತದಾಗಿದೆ, ಬಿಡುಗಡೆಯನ್ನ ಅದ್ಭುತಗಳನ್ನ ಉಂಟು ಮಾಡುವಂತದಾಗಿದೆ. ಯಾಕಂದ್ರೆ ಈ ಧರ್ಮಶಾಸ್ತ್ರ ಯಾತಕ್ಕಾಗಿ ದೇವರು ಕೊಟ್ಟಿದ್ದಾನೆ? ನಾವು ಈ ವಾಕ್ಯವನ್ನ ಓದಿ ಕೇಳಿ ಅರ್ಥ ಮಾಡಿಕೊಂಡು ನಾವು ನಡಿಬೇಕು ಎಂಬುದಾಗಿ ಕೊಟ್ಟಿದ್ದಾನೆ. ಈ ರೀತಿಯಾಗಿ ನಡೆಯುವಂತವನು ಯಾರಾಗ್ತಾನೆ? ಒಬ್ಬ ನೀತಿವಂತನಾಗಿ ಮಾರ್ಪಡ್ತಾನೆ. ಅದೇ ದೇವರಿಗೆ ಬೇಕಾಗಿರೋದು. ನೋಡ್ರಿ, ಆ ನೀತಿವಂತನ ಕುರಿತಾಗಿ ದೇವರು ಒಂದು ವಾಕ್ಯವನ್ನ ಹೇಳ್ತಾರೆ. ಕೀರ್ತನೆ 37:25 ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದಾಗಲಿ, ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದಾಗಲಿ ನೋಡಿಲ್ಲ. ಹಲ್ಲೆಲೂಯ. ಕರ್ತನ ವಾಕ್ಯ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ಅಂದ್ರೆ, ಒಬ್ಬ ನೀತಿವಂತನು ದಿಕ್ಕಿಲ್ಲದೆ ಬೀಳುವಂಥದ್ದು. ಈಗ ಕುಟುಂಬ ಇದ್ದು ಒಬ್ಬ ದಿಕ್ಕಿಲ್ಲದೆ ಇರುವಂತವನು, ಒಬ್ಬ ಅನಾಥ, ಒಬ್ಬ ಯಾವುದೇ ಒಂದು ಕುಟುಂಬ ಇಲ್ಲದಲ್ಲೇ ಇರುವ ಅಂತವರು ದಿಕ್ಕಿಲ್ಲದಲ್ಲೇ ಇರುವಂತವರಲ್ಲ. ನಿಜವಾಗಿ ಹೇಳ್ಬೇಕು ಅಂದ್ರೆ ಅವ್ರು ಒಬ್ಬಂಟಿಯಾಗಿದ್ರು ಸಂತೋಷ, ಸಮಾಧಾನ, ನೆಮ್ಮದಿ ಇಲ್ಲದಲ್ಲೇ ಇರುವಂತವರು ಅವರು ನಿಜವಾಗಿ ದಿಕ್ಕಿಲ್ಲದಲ್ಲೇ ಇರುವಂತವ್ರು. ಆದರೆ ದೇವರಲ್ಲಿ ಹೇಳ್ತಾ ಇದ್ದಾರೆ, ನೀವು ಯಾರನ್ನು ಬೇಕಾದ್ರೂ ದೂರ ಮಾಡ್ಕೊಂಡ್ರು ಒಬ್ಬ ನೀತಿವಂತನ ಕುರಿತಾಗಿ ಒಂದು ವಾಕ್ಯ ಹೇಳ್ತಾ ಇದೆ. ಆ ನೀತಿವಂತನಾಗಿ ನೀವು ಬದಲಾಗುವುದಾದರೆ, ನೀವು ನಡೆದುಕೊಳ್ಳುವುದಾದರೆ, ಕರ್ತನು ನಿಮಗೆ ಆ ವಾಕ್ಯವನ್ನ ಹೇಳ್ತಾ ಇದ್ದಾನೆ, ನೀನು ದಿಕ್ಕಿಲ್ಲದೆ ಬೀಳುವುದಾಗಲಿ ಎಂದಿಗೂ ಸಾಧ್ಯವಿಲ್ಲ. ನಿನ್ನನ್ನ ದೇವರೇ ಪೋಷಣೆ ಮಾಡ್ತಾನೆ, ದೇವನೇ ಕರ ಹಿಡಿದು ನಡೆಸ್ತಾನೆ, ದೇವರೇ ನಿಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನ ಸಂಧಿಸುವ ಕರ್ತನು ದೇವರು ಆಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಕರ್ತನ ವಾಕ್ಯ ನೆಕ್ಸ್ಟ್ ಹೇಳ್ತದೆ, ಆ ನೀತಿವಂತನ ಸಂತತಿ ಅಂದ್ರೆ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮರಿ ಮಕ್ಕಳು, ಅವರ ಕುಟುಂಬದವರು, ಅವರುಗಳಿದಾರಲ್ಲ, ಅವರು ಭಿಕ್ಷೆ ಬೇಡುವಂತ ಕಾರ್ಯಗಳಾಗ್ಲಿ ಎಂದಿಗೂ ದೇವ್ರು ಮಾಡೋದಿಲ್ಲ. ಸಹೋದರ ಸಹೋದರಿ, ಈ ವಾಕ್ಯವನ್ನ ಕೇಳುತ್ತಿರುವಂತ ನಿನ್ನ ಒಳಗಡೆ ಒಂದು ದೇವರೊಂದು ನಂಬಿಕೆಯನ್ನ ದೇವರು ಬಿಚ್ಚುತ್ತಾ ಇದ್ದಾನೆ. ನೀನು ನೀತಿವಂತನು, ನೀತಿವಂತಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನಿನ್ನನ್ನು ಇದುವರೆಗೂ ಯೋಚನೆ ಮಾಡ್ರಿ, ಕರ್ತನು ನಿಮ್ಮನ್ನ ದಿಕ್ಕಿಲ್ಲದೆ ಬೀಳುವಂತೆ ದೇವರು ಮಾಡಿದುಂಟ? ನೀನು ಎಂದನ ಯಾರ ಹತ್ರ ಆದ್ರೂ ನನಗೆ ಹೊಟ್ಟೆ ಹಸಿತಾ ಇದೆ, ನನಗೆ ಭಿಕ್ಷೆ ಹಾಕಿ ಅಂತ ಎಂದನ ಕೇಳಿದ್ದೀರಾ? ನೀವು ಕೇಳಕ್ಕೆ ಚಾನ್ಸ್ ಇಲ್ಲ. ಇವತ್ತು ನನಗೆ ಯಾರು ಗತಿ ಇಲ್ಲ ಅಂತ ಏನಾರು ಬಿದ್ದಿದ್ದೀರಾ? ಯೋಚನೆ ಮಾಡ್ರಿ. ದೇವರು ನೀವು ಹೋಗುವಾಗ ಬರುವಾಗಲೂ ಎಲ್ಲ ಪೋಷಣೆ ಮಾಡಿ ಕಾಪಾಡ್ತಾ ಇದ್ದಾನಲ್ಲ. ಯಾತಕ್ಕಾಗಿ ಅಂದ್ರೆ ದೇವರು ನಿನ್ನನ್ನ ತನ್ನ ರಕ್ತದಿಂದ ನೀತಿವಂತನಾಗಿ ಮಾರ್ಪಡಿಸಿದ್ದಾನೆ. ಆತನ ರಕ್ತ ಯಾವ ರೀತಿ ಮಾರ್ಪಡ್ತದೆ ಅಂದ್ರೆ, ಯೋಚನೆ ಮಾಡ್ರಿ, ಆತನ ನಮಗೋಸ್ಕರ ಬಹಳವಾಗಿ ಕ್ರೂರವಾಗಿ ಅದನ್ನು ದಂಡಿಸಲ್ಪಡ್ತಾನೆ. ಆ ಚಾಟಿ ಏಟ್ಗಳು ಅದು ತನ್ನ ಮೈ ಮೇಲೆ ಬೀಳುವಾಗ ನಾವು ನೀತಿವಂತರಾಗಿ ಬದಲಾಗುವಂತವರಾಗಿದ್ದೀವಿ. ಇವತ್ತು ಆತನ ಚಾಟಿ ಏಟುಗಳು ತಿಂದಿದ್ದು, ಆತನನ್ನು ಅವಮಾನ ಪಡಿಸಿದ್ದು, ಅದೆಲ್ಲವನ್ನ ನಮಗೋಸ್ಕರ ಆತನ ಸಹಿಸಿಕೊಂಡನು. ಇವತ್ತು ಆತನು ಅದನ್ನ ಸಹಿಸಿಕೊಂಡಿಲ್ಲ ಅಂದಿದ್ದಿದ್ರೆ ಇವತ್ತು ನಾವು ಆತನ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಯಾರು ನೀತಿವಂತರಾಗಿರ್ತಾ ಇರಲಿಲ್ಲ. ಪ್ರಿಯ ಸೋದರ ಸಹೋದರಿ, ಇವತ್ತು ಆತನ ಮರಣ ನಮ್ಮನ್ನ ನೀತಿವಂತನಾಗಿ ಮಾಡಿದೆ. ನಮ್ಮನ್ನ ಅನಾಥರಾಗಿ ಬಿಡದಂತೆ ದೇವರು ಕಾಪಾಡಿದ್ದಾರೆ. ಆತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ಆತನ ದೊಡ್ಡವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತವನ್ನ ಬದಲಾಯಿಸುವ ಕರ್ತನು ನಿನ್ನ ಸಂಗಡ ಇದ್ದಾನೆ, ನಿನ್ನ ಪಕ್ಕದಲ್ಲೇ ಇದ್ದಾನೆ. ನಂಬಿ ಬಂದಿರುವಂತ ನಜರೇತಿನ ಯೇಸು ಕ್ರಿಸ್ತನು ನಿನ್ನ ಎಲ್ಲಾ ಜೀವಿತವನ್ನ ಬಿಡುಗಡೆ ಮಾಡುವಂತ ಕರ್ತನಾಗಿದ್ದಾನೆ. ಇಂದು ನಾವು ಪರಿಪೂರ್ಣ ಹೃದಯದಿಂದ ಒಪ್ಪಿಸಿಕೊಡೋಣ, ಕೃತಜ್ಞತೆಗಳ ಹೇಳೋಣ. ಅಪ್ಪ, ನಾವು ಅನಾಥರಾಗಿ ನೀನು ಬಿಡ್ಲಿಲ್ಲ, ನಿನ್ನ ಬಾಸುಂಡೆಗಳಿಂದ ನಮ್ಮನ್ನು ರಕ್ಷಿಸಿದೆ. ನಾವು ಭಿಕ್ಷೆ ಬೇಡೋದಕ್ಕೆ ಬಿಡ್ಲಿಲ್ಲ, ನಮ್ಮ ಸಂತತಿಯವರು ಭಿಕ್ಷೆ ಬೇಡೋದಕ್ಕೆ ಬಿಡ್ಲಿಲ್ಲ. ನೀನು ನಮ್ಮ ಜೊತೆಯಲ್ಲಿರುವುದಕ್ಕೆ ಹಾಗೆ ಸ್ತೋತ್ರ ಅಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ದೇವರಿಗೆ ಕೃತಜ್ಞತೆ ಹೇಳಿ ನಾವು ಸಂಪೂರ್ಣವಾಗಿ ಅರ್ಪಣೆ ಮಾಡೋಣವ. ಕಡೆಗಳನ್ನು ಮುಚ್ಚಿ, ಓ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಮಗೋಸ್ಕರವೇ ಪರಲೋಕದಿಂದ ಇಳಿದು ಬಂದು
ದೇವರೇ, ನಿನ್ನ ರಕ್ತದಿಂದ ನಮ್ಮನ್ನ ಶುದ್ಧೀಕರಿಸಿ ನಿನ್ನ ನೀತಿಯ ಮಾರ್ಗದಲ್ಲಿ ನಡೆಸಿ ನಮ್ಮನ್ನ ನೀತಿವಂತರಾಗಿ ಬದಲಾವಣೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನ ರಾಜ ದಿಕ್ಕು ದೆಸೆ ಇಲ್ಲದ ಹಾಗೆ ಬೀಳಲಿಕ್ಕೆ ಬಿಡಲಿಲ್ಲಪ್ಪ. ನಮ್ಮನ್ನ ರಾಜ ಅನಾಥರಾಗಿ ಬಿಡಲಿಲ್ಲಪ್ಪ. ನಾವು ಭಿಕ್ಷೆ ಬೇಡಿ ತಿನ್ನುವ ಮಟ್ಟಿಗೆ ನಮ್ಮನ್ನ ಬಿಡಲಿಲ್ಲ ಅಪ್ಪ. ದೇವರೇ, ಈ ಲೋಕದ ಜನಗಳು ನಮ್ಮನ್ನ ತಿರಸ್ಕಾರ ಮಾಡಿದರು, ಈ ಲೋಕದ ಜನಗಳು ನಮ್ಮನ್ನ ಅವಮಾನ ಪಡಿಸಿದರು. ಆದರೆ ನಿನ್ನ ಪ್ರೀತಿಯೋ ದೇವರೇ ನಮ್ಮನ್ನ ತಿರಸ್ಕಾರ ಮಾಡಲಿಲ್ಲ. ನಿನ್ನ ರಕ್ತವು ನಮ್ಮನ್ನ ತಿರಸ್ಕಾರ ಮಾಡಲಿಲ್ಲ. ನಿನ್ನ ಕಲವಾರಿಯ ಶಿಲುಬೆಯು ನಮ್ಮನ್ನ ತಿರಸ್ಕಾರ ಮಾಡಲಿಲ್ಲ. ಇವತ್ತು ನಮ್ಮನ್ನ ಮಕ್ಕಳಾಗಿ ನೀನು ಸ್ವೀಕಾರ ಮಾಡಿಕೊಂಡಿದ್ಯಪ್ಪ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆಯೇ, ಆಮೆನ್, ಆಮೆನ್.